ಹೆಸರು ಸಂತೋಷ್ ಮತ್ತೆ ನಮಸ್ತೆ ರೈತ ಬಾಂಧವರೇ, ನಾನು ಹಾಸನ ಜಿಲ್ಲೆ ಆಲೂರು ತಾಲೂಕು ಕಿರ್ಗಡ್ಲಲ್ಲಿದ್ದೀನಿ. ಇಲ್ಲಿ ಲಾಸ್ಟ್ ವೀಕಲ್ಲಿ ನನ್ನ ಪಾರ್ಟ್ನರ್ ಒಬ್ಬರು ಗಿರೀಶ್ ಅವರು ಅಂತ ಹೇಳಿ, ಅವರು ಈ ಒಂದು ಜೋಳಕ್ಕೆ ಇವರಿಗೆ ಬಿಳಿ ರೋಗ ಬರ್ತಾ ಇದೆ. ತುಂಬ ಮಂದಿ ರೈತರುಗಳಿಗೆ ಸಮಸ್ಯೆ ಇದೆ. ಅದಕ್ಕೆ ಅವರು ಹೋದ ವಾರದಲ್ಲಿ ನಮ್ಮ ಒಂದು ಸ್ಪ್ರೆಡ್ಡರ್ ಬೆಟರ್ ಆ್ಯಕ್ಟಿವೇಟರನ್ನು ಕೊಟ್ಟಿದ್ದರು. ಅದರಲ್ಲಿ ಒಂದು 50-60% ಬದಲಾವಣೆ ಕಂಡಿದೆ ಅಂತ ಹೇಳಿ ಇಲ್ಲಿ ರೈತರು ಸಂತೋಷ್ ಅವರ ತಂದೆ ಇದ್ದಾರೆ. ಅವರು ಕೊಟ್ಟಿದ್ದ ಔಷಧಿ ಒಂದು 60 ಪೈಸದ ಭಾಗ ಕೆಲಸ ಮಾಡಿದ್ದೆ ಸರ್. ಮಾತ್ರ ಅದು ಸಪ್ರೇಟ್ ಹೊಡೆಯಕ್ಕೆ ಹೇಳಿದ್ರು. ನಾವು ಅವ್ರು ಹೇಳಿದಂಗೆ ಸಪ್ರೇಟ್ ಹೊಡೆದಿದ್ದು, ಅದು ಕೆಲಸ ಮಾಡಿದ್ದೆ. ಯಾವ ಔಷಧಿಗಳನ್ನೆಲ್ಲ ಮೊದಲು ಹೊಡೆದಿದ್ದೀರಾ? ಎಷ್ಟು ಸಮಯದಿಂದ ಇದು ಬೆಳೆನ ಇದು ಮಾಡ್ತಾ ಇದ್ದೀರಾ ನೀವು? ನಾವು ಸುಮಾರು ವರ್ಷದಿಂದ ಜೋಳದ ಬೆಳೆ ಬೆಳೀತಾ ಇದ್ದೀವಿ ನಾವು. ಅಂದ್ರೆ ಈ ವರ್ಷಲೇ ಹೋದ ವರ್ಷ ಈ ವರ್ಷ ಜಾಸ್ತಿ ಆಗಿರೋದು. ಅದಕ್ಕೆ ಕಾರಣ ಜೋಳನೇ ನಾವು ಹಾಕೋದು. ಅದಕ್ಕೆ ಕಾರಣ ಏನು ಅಂತ ಹೇಳಿ ಏನಾದರೂ ಕಾರಣ ಅದು ನನ್ನ ಅನುಭವದಲ್ಲಿ, ನನ್ನ ಅನಿಸಿಕೆಯಲ್ಲಿ ಹೇಳಬೇಕು ಅಂದರೆ ಈ ಔಷಧಿ ಇದೆ ಕಾರಣ. ಯಾಕೆ ಗೊತ್ತಾ? ಭೂಮಿಲಿರೋಂಥ ಸಾರಾಂಶ ತಿಂದಾಗ್ತು, ಭೂಮಿಲಿರೋಂಥ ಶಕ್ತಿ ಇದು ಎಲ್ಲ ತಿಂದಾಗ್ತು. ಔಷಧಿನ ಔಷಧಿಯಿಂದ ರಸಗೊಬ್ಬರದ ಕಂಪ್ಲೇಂಟ್ ಹೇಳಲ್ಲ. ರಸಗೊಬ್ಬರದಲ್ಲೂ ಕಂಪ್ಲೇಂಟ್ ಐತೆ. ನಕಲಿ ಗೊಬ್ಬರ ಕಳಿಸ್ತಾ ಇದ್ದಾರೆ, ಅವೆಲ್ಲ ಹೇಳೋಕೋರೆ ಜಾಸ್ತಿ ಆಗುತ್ತೆ. ರಸಗೊಬ್ಬರದಲ್ಲೂ ಪರ್ಮನೆಂಟಾಗಿ ಒಳ್ಳೆಯದಾದ ಔಷಧಿ ಕಳಿಸ್ತಾ ಇಲ್ಲ. ನಾವು ನೇಮಣ್ಣ ವಿಧಿ ಇಲ್ಲ ರೈತರು. ಈಗ ನಾವು ಹೋಗಿ ಒಬ್ಬರೇ. ಹಾಗಾದ್ರೆ ಇದಕ್ಕೆ ಕೀಟನಾಶಕ ಏನು ಗೊಬ್ಬರ ಹೊಡೆದಿದ್ದೀವಿ, ಅದರಿಂದ ಸಮಸ್ಯೆ ಬಂತು ಅಂತ ಹೇಳ್ತಾ ಇರೋದು? ಹೌದೌದು. ಓಕೆ, ಹಾಗಾದ್ರೆ ಈ ಭಾಗಕ್ಕೆ ಹೊಡೆದಿಲ್ಲ. ಈ ಭಾಗದಲ್ಲಿ ನಾವು ನೋಡಬಹುದು. ಈ ಭಾಗದಲ್ಲಿ ನೋಡ್ಬೋದು, ಅದು ಕಂಪ್ಲೀಟ್ ಬಿಳಿ ಇರುವಂಥದ್ದು. ಇದರಿಂದ ಈ ಕಡೆ ಬರಬೇಕಾದ್ರೆ ಇದು ಹಸಿರಾಗಿರುವಂಥದ್ದು ಅಂತ ಹೇಳಿದರೆ, ಈ ಭಾಗದ ಒಂದು ತುಂಡಿಗೆ ಒಂದು ಕ್ಯಾನನ್ನು ನಾವು ಅವರಿಗೆ ಹೊಡಿಲಿಕ್ಕೆ ಹೇಳಿರುವಂಥದ್ದು. ಕೆಲವು ಕಂಪ್ಲೀಟ್ ವೀಕ್ ಆಗಿರೋದು ರೆಡಿ ಆಗಿಲ್ಲ, ಬಟ್ ಹಸಿರು ಇರುವಂಥದ್ದು ಇವಾಗ ಅದಕ್ಕೆ ರೋಗ ಮತ್ತೆ ಅಟ್ಯಾಕ್ ಆಗಿಲ್ಲ. ನಾನು ನಿಮ್ಮ ಹೆಸರು ಸರ್? ಸೋಜಿಗೌಡ ಅಂತ ಇದ್ದಾರೆ. ಅವರಿಗೆ ಕೇಳೋಣ ಅನುಭವ ಯಾವ ರೀತಿ ಇದೆ ಅಂತ ಹೇಳಿ. ಸರ್, ಒಂದು ವಾರದಲ್ಲಿ ನಿಮ್ಮ ಅನುಭವ ಹೇಗಿದೆ ಸರ್? ಒಂದು ವಾರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿವೆ. ನಿಮ್ಮ ಔಷಧಿಯಿಂದ ಡೆವಲಪ್ಮೆಂಟ್ ಆಗಿದೆ. ಅದು ಹೇಳಬಲ್ಲೆ ನಾನು ಹೇಳ್ತೀನಿ. ಓಕೆ, ಹಾಗಾದರೆ ನಾವು ನೆಕ್ಸ್ಟ್ ಈ ಒಂದು ನೀವು ನೆಕ್ಸ್ಟ್ ಗೊಬ್ಬರ ಹಾಕ್ಲಿಕ್ಕೆ ಇದೆಯಲ್ಲ ಇದಕ್ಕೆ, ಗೊಬ್ಬರ ಹಾಕುವಾಗ ಅದ್ರ ಜೊತೆಗೆ ನಾವು ಒಂದು ಬೇರೆ ಒಂದು ನಮ್ಮದೇ ಸ್ಪ್ರೆಡ್ಡರ್ ಬೆಟರ್ ಆಕ್ಟಿವೇಟರ್ನ ಕೊಡ್ತೀವಿ. ಅದನ್ನ ಹಾಕಿ ನೋಡಿ. ಅದು ಹಾಕಿ ಒಂದು 15-20 ದಿವಸದಲ್ಲಿ 100% ರಿಸಲ್ಟ್ ಸಿಗುತ್ತೆ. ಅದಾದ್ಮೇಲೆ ಬೇರೆ ರೈತರಿಗೆ ನೀವು ಇವಾಗ ಬೇರೆ ರೈತರಿಗೆ ಏನು ಹೇಳ್ತೀರಾ? ಈಗ ಒಂದು ವಾರದಲ್ಲಿ ಬಂದ ವಿಷಯದಲ್ಲಿ ಹೇಗೆ ಹೇಳ್ತೀರಾ? ವಿಚಾರ ಹೇಳ್ತೀವಿ, ಅವ್ರಿಗೆ ತಿಳಿಸ್ತೀವಿ. ನಾವು ತಿಳಿಸ್ತೀವಿ, ಇಂಥವ್ರು ಬಂದಿದ್ರು, ಇವರು ಎಲ್ಲ ಕಾರ್ಡ್ ಗಿಡ್ ಎಲ್ಲ ಕೊಟ್ಟೋಗಿದ್ದಾರೆ. ಅವರು ಆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಬೆಳೆ ಸ್ವಲ್ಪ ಉತ್ತಮ ಐತಿ, ಪೂರಾ ವಾಶೌಟಕ್ಕೆ ಆಯಿತು, ಉತ್ತಮ ಐತಿ ಅಂತ ನಾವು ಹೇಳ್ತೀವಿ, ಬೇರೆಯವ್ರಿಗೂ ಹೇಳ್ತೀವಿ ನಾವು. ಸರಿ, ಧನ್ಯವಾದಗಳು. ತುಂಬಾ ಅನುಭವ ಇರುವಂತ ವ್ಯಕ್ತಿ ಆಕ್ಚುಲಿ ರೈತರು. ಸಾವಯವ ಗೊಬ್ಬರವನ್ನೇ ಉಪಯೋಗಿಸಿರೋರು. ಆಕ್ಚುಲಿ ಇವಾಗಿನ ಜನರೇಷನ್ಗೆ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ರೆ, ಮೊದಲು ಇವರು ಸಾವಯವ ಗೊಬ್ಬರದಲ್ಲೇ ಉತ್ತಮ ಬೆಳೆ ತೆಗಿತಾ ಇದ್ರು ಅಂತ ಹೇಳಿದ್ರು ನಮ್ಮ ಹತ್ರ. ನಾವು ಬೆಳೆನ ಒಳ್ಳೆ ಎಷ್ಟು ಬೆಳೆ ಬೆಳೀತಾ ಇದ್ರು. ಯಾವಾಗ ಔಷಧಿ ಜಾಸ್ತಿ ಚಾಲ್ತಿ ಮಾಡಿದ್ರು, ಪ್ರಚುರ ಮಾಡಿದ್ರು, ಆಗಲೇ ನಮ್ಮ ಭೂಮಿ ಕೆಟ್ಟೋಯ್ತು. ಭೂಮಿಯ ಪರ್ಸೆಂಟೇಜ್, ಮಣ್ಣಿನ ಏನು ರಾಸಾಯನಿಕ ಸತ್ವಗಳು ಕಳೆದೋಗಿದೆ ಅಂತ ಹೇಳಿ ಇವರು ಹೇಳ್ತಾ ಇರುವಂಥದ್ದು. ಅನುಭವದ ಮಾತುಗಳನ್ನ ತುಂಬ ಹೇಳಿದರು. ನಮ್ಮಲ್ಲೂ ಕೂಡ ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಭಾಗದ ರೈತರಿಗೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ನಾವು ಕೂಡ ಆಶಯ ಪಡ್ತೀವಿ. ಕೊಟ್ಟೋಯ್ದು ಒಂಚೂರು ಕೆಲಸ ಮಾಡ್ತೀವಿ. ನಮ್ಗೆ ಬೇಕಾದ್ರೆ ಇದು ನಾವು ನಿಮ್ಮ ತಪ್ಪು ಮಾಡೋಕ್ಕಾಗತ್ತಾ? ನೋಡಿ ಆ ಕಡೆಗೆಲ್ಲ ನೀವು ಹೇಳಿದ್ರಿ ಇಲ್ಲಿಂದ ಈ ಕಡೆ ಹೊಡೀರಿ, ಬೇಕು ಅಂತಲೇ ಹೊಡೀರಿ ಅಂತ ಹೇಳಿದ್ರೆ, ನೋಡಿ ನೀವು ಆ ಥರ ಡೂಪ್ಲಿಕೇಟ್ ಕೊಡೋದೇ ಮತ್ತೆ ಇಲ್ಲಿ ಜಾಗಕ್ಕೆ ಬರ್ತಿದ್ರೆ, ಸ್ಥಳಕ್ಕೆ ಬರ್ತಿದ್ರೆ, ನಿಮಗೆ ಗ್ಯಾರಂಟಿ ಇರೋದಕ್ಕೆಲ್ಲ ಬಂದಿರೋದು. ಮತ್ತು ಅದು ಯೋಚನೆ ಮಾಡ್ಬೇಕು ನಾವು. ಸರಿ, ತುಂಬ ಧನ್ಯವಾದಗಳು ಸೋಜಿಗೌಡ್ರೆ. ಥ್ಯಾಂಕ್ ಯು.